ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಪಯಣ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಪಯಣ ಮ್ಯೂಸಿಯಂ ಯಾವುದ್ರ ಬಗ್ಗೆ ಅಂದರೆ ವಿಂಟೇಜ್ ವೆಹಿಕಲ್ಸ್ ಇದೆ, ಓಲ್ಡ್ ಮಾಡಲ್ಸ್ದೆಲ್ಲ ಯಾವ್ಯಾವ ವೆಹಿಕಲ್ಸ್ ಇದೆ ಅಂತ ಅಲ್ಲೆಲ್ಲ ಮ್ಯೂಸಿಯಮಲ್ಲಿ ಇಟ್ಟು ಡಿಸ್ಪ್ಲೇ ಮಾಡಿದ್ದಾರೆ. ಸರ್ ಅಲ್ಲಿ ಹೋಗ್ಬಿಟ್ಟು ಯಾವ್ಯಾವ ವೆಹಿಕಲ್ಸ್ ಇದೆ ಅಂತ ನೋಡ್ಕೊಂಡು ಬನ್ನಿ. ನಡೀರಿ ಹೋಗೋಣ. ಫ್ರೆಂಡ್ಸ್, ನಾವಿವಾಗ ಮನೆಯಿಂದ ಹೊರಟಿದ್ದೀವಿ. ಅದು ನಮ್ಮ ಮನೆ ಹತ್ರನೇ ಇರೋದು. ಆಗಲ್ಲ. ಇದೆಲ್ಲಪ್ಪ ಲೊಕೇಟ್ ಆಗಿರೋದು ಅಂದ್ರೆ ಮೈಸೂರು ಶ್ರೀರಂಗಪಟ್ಟಣ ಹೈವೇ ಅಲ್ಲೇ ಲೊಕೇಟ್ ಆಗಿರೋದು. ಸೊ ರೈಟ್ ಸೈಡ್ ಇದೆ, ಹೋಗ್ಬೇಕಾದ್ರೆ ಸಿಗಲ್ಲ, ಬರ್ಬೇಕಾದ್ರೆ ಹತ್ರ ಆಗಿ ಸಿಗುತ್ತೆ. ಸೊ ನೋಡಿ, ಇದು ಮೈಸೂರು ಮತ್ತೆ ಬೆಂಗಳೂರು ಹೈವೇ ಅಲ್ಲಿ ಲೊಕೇಟ್ ಆಗಿರೋದು. ದೂರದಿಂದ ಕಾಣಿಸ್ತಿದೆ ಅಲ್ವಾ, ಇದೇ ಪಯಣ. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಪಾರ್ಕಿಂಗ್ ಎಲ್ಲ ಫ್ರೀ ಇತ್ತು. ಸೊ 2 ವೀಲರ್, 3 ವೀಲರ್, 4 ವೀಲರ್ ಎಲ್ಲರದ್ದು ಪಾರ್ಕಿಂಗ್ ಫ್ರೀ ಇರುತ್ತೆ. ನಾವು ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಿದೀವಿ. ಫ್ರೆಂಡ್ಸ್, ಈ ಪಯಣನ ಓಪನ್ ಮಾಡಿದ್ದು 2024 ಅಲ್ಲಿ. ಯಾರಪ್ಪ ಅಂದ್ರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಮಾಡಿರೋದು. ಸೊ ಎಂಟ್ರಿ ಆಗಿದ ತಕ್ಷಣ ನಮ್ಗೆ ಈ ತರ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಸೊ ಒಳಗಡೆ ಇರೋದು ಟಿಕೆಟ್ ಕೌಂಟರು. ಒಳಗಡೆ ಹೋಗಿ ತಗೋತಾ ಇದೀವಿ ನೋಡಿ. ಫಸ್ಟ್ ನಮ್ಗೆ ಕನ್ಫ್ಯೂಸ್ ಆಗಿ ಹೋಗಿತ್ತು, ಎಲ್ಲಪ್ಪ ಟಿಕೆಟ್ ಕೌಂಟರ್ ಅಂತ. ಆಮೇಲೆ ಒಳಗಡೆ ಬಂದಿದ ತಕ್ಷಣ ಇಲ್ಲೇ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ ಟಿಕೆಟ್. ಫ್ರೆಂಡ್ಸ್, ಟಿಕೆಟ್ನ ನಾವಿಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ಕೂಡ ತಗೋಬಹುದು, ಕ್ಯಾಶ್ ಕೊಟ್ಟು ಕೂಡ ತಗೋಬಹುದು. ನಾವು ಅದರಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿ ಟಿಕೆಟ್ ತಗೊಂಡ್ವಿ. ಫ್ರೆಂಡ್ಸ್, ಟಿಕೆಟ್ ಏನು ಜಾಸ್ತಿ ಇರಲಿಲ್ಲ, ಪರ್ ಪರ್ಸನ್ 75 ರುಪೀಸ್ ಇತ್ತು. ಸೊ ಇಬ್ಬರಿಂದ 150 ಆಯಿತು. ಒಳಗಡೆ ಹೋಗಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿರೋ ಕುದುರೆ ಸಿಕ್ತು. ಸೊ ಅಲ್ಲಿ ಒಂದೆರಡು ಫೋಟೋ ತಗೊಂಡು ನೆಕ್ಸ್ಟ್ ನಾವು ಇಲ್ಲಿ ಕಾರ್ ನೋಡ್ತಿದ್ದೀವಲ್ಲ, ಇದು ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರು. ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇವರೇ ಅಲ್ವಾ ಫೌಂಡರು. ಸೊ ಹಾಗಾಗಿ ಸ್ಟಾರ್ಟಿಂಗ್ ಇವ್ರದ್ದೇ ಡಿಸ್ಪ್ಲೇ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಟಿಕೆಟ್ ಚೆಕ್ ಮಾಡಿಸಿ ನಾವು ಒಳಗಡೆ ಹೋದ್ವಿ. ಒಳಗಡೆ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ನೀವು ಫೋನಲ್ಲಿ ನೋಡೋದ್ಕಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ವೀಲ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ವೀಲ್ಸ್ ಹೇಗೆ ಎವಲ್ಯೂಷನ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಫ್ರೆಂಡ್ಸ್, ನೀವಿವಾಗ ನೋಡ್ಬೋದು ಕೆಲವು ಮಿಷಿನ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಹಳೆ ಕಾಲದಲ್ಲಿ ಇವರು ಯೂಸ್ ಮಾಡ್ತಿದ್ರಲ್ಲ ಗಾಡಿಗಳಿಗೆ, ಆ ತರ ಮಿಷಿನ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಇದ್ಯಾವುದೂ ಈಗಿನ ಕಾಲದಲ್ಲಿ ನೋಡಕ್ಕೆ ನಮ್ಗೆ ಸಿಗದೇ ಇಲ್ಲ. ಸೊ ಹಂಗಾಗಿ ಹಳೆ ಕಾಲದ ಮಿಷಿನ್ಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೆ ಇದು ಕೂಡ ಹಳೆ ಕಾಲದಲ್ಲಿ ಟ್ರಕ್ ಎಲ್ಲ ಯೂಸ್ ಮಾಡ್ತಿದ್ರಲ್ಲ, ಆ ತರ ಇದು. ಅದರದ್ದು ಬಾಡಿ ಮತ್ತೆ ಇಂಜಿನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ದೊಡ್ಡ ಇಂಜಿನ್ ಅಂತ. ಹಾಗೆ ಇದು ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ಸ್ವಲ್ಪ ಮುಂದೆ ಬಂದಂಗೆ ಈ ತರ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಪಿಸ್ಟನ್ ಅಂತ ಹೇಳ್ತಾರೆ ಗೊತ್ತಾ, ಅಂದ್ರೆ ಗಾಡಿ ಇವಾಗ ಸೆಲ್ಫ್ ಸ್ಟಾರ್ಟ್ ಆಗಕ್ಕೆ. ಸೊ ಅದ್ರದ್ದು ಇಂಜಿನ್ಸ್ಗಳಿದೆಲ್ಲ. ಸೊ ಹಂಗೆ ಮುಂದೆ ಹೋಗ್ತಾ ಒಂದು ತುಂಬಾ ಚೆನ್ನಾಗಿರೋ ಗಾಡಿನ ನೋಡಿದೆ. ಇದು ನಾವು ಹಳೆ ಕಾಲದಲ್ಲಿ ಮೂವಿಲೆಲ್ಲ ನೋಡಿರ್ತೀವಿ. ಸೊ ಈಗಂತೂ ನೋಡಕ್ಕೆ ಎಲ್ಲೂ ಸಿಗದೇ ಇಲ್ಲ. ನೆಕ್ಸ್ಟ್ ಎತ್ತಿನ ಗಾಡಿ. ಇದು ಹಳೆ ಕಾಲದಲ್ಲಿ ಯೂಸ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ಇದನ್ನ ಯಾವ್ದನ್ನು ನಾವು ಈ ಕಾಲದಲ್ಲಂತೂ ನೋಡಕ್ ಸಾಧ್ಯನೇ ಇಲ್ಲ. ಹಾಗೆ ಇದೆಲ್ಲ ಟಾಂಗಾ ತರ ಬರುತ್ತಲ್ಲ, ಆ ತರ ಎತ್ತಿನ ಗಾಡಿಗಳು. ಸೊ ಇದನ್ನ ನಾವು ಮೂವಿಗಳಲ್ಲಿ ನೋಡಿರ್ತೀವಿ ಫ್ರೆಂಡ್ಸ್, ಅಷ್ಟನ್ ಬಿಟ್ರೆ ಈಗಂತೂ ಈ ತರ ನೋಡಕ್ ಸಾಧ್ಯನೇ ಇಲ್ಲ. ಹಾಗೆ ಈಗ ಇಲ್ವೂ ಇಲ್ಲ ಅದು. ಸೊ ನಂಗಂತೂ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಕಾರ್ಗಳು. ಇದೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದಲ್ಲ, ಇದೆಲ್ಲ ಬೇರೆ ಕಡೆ ಅಂದ್ರೆ ಔಟ್ ಆಫ್ ಕಂಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು. ಅಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಸೊ ಇದನ್ನೆಲ್ಲ ಇವಾಗ ನಾವಿಲ್ಲಿ ನೋಡ್ಬೋದು. ಈ ಕಾರ್ ಇದೆಯಲ್ಲ, ಈ ಕಾರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಪಾಂಡಿಚೇರಿಗೆ ಹೋಗಕ್ಕೆ ಯೂಸ್ ಮಾಡಿರೋಂಥ ಕಾರು. ಸ್ಟುಡಿ ಬ್ರೇಕರ್ ಅಂತ ಈ ಕಾರ್ ಹೆಸರು. ಸೊ ಇದನ್ನ 1929 ಅಲ್ಲಿ ಆ ಕಾಲದಲ್ಲಿ ಗಾಂಧೀಜಿಯವ್ರು ಯೂಸ್ ಮಾಡಿದ್ದು. ಸೊ ಇದು ನೋಡಿ, ಇದು ಏನಂದ್ರೆ 4 ಚಕ್ರ ಜೊತೆ 2 ಚಕ್ರ ಸೈಡಲ್ಲಿ ಇರುತ್ತೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ಇದು ಮಿನಿ ಕಾರ್ ತರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂಥರ ಬಲ್ಬ್ಸ್ ಎಲ್ಲ ದೊಡ್ಡ ದೊಡ್ಡದು, ಕಾರ್ ಮಾತ್ರ ಚಿಕ್ಕದು. ಹಾಗೆ ಇದು ಹಳೆ ಕಾಲದ ಅಂಬಾಸೆಡರ್ ತರ ಕಾಣಿಸ್ತಿತ್ತು. ಸೊ ಇದು ಕೂಡ ಚೆನ್ನಾಗಿತ್ತು ನೋಡಕ್ಕೆ. ಮತ್ತೆ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು, ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇದು ಅಷ್ಟೇ ಸ್ವಲ್ಪ ಮಾಡ್ರೇಟ್, ಅಂದ್ರೆ ಅಂಬಾಸೆಡರ್ ಮಾಡ್ರೇಟು. ಇದು ಫ್ರೆಂಡ್ಸ್ ರಾಜರು ಅಂದ್ರೆ ರಾಣಿಯರ್ನ ಕರ್ಕೊಂಡು ಹೋಗ್ತಿದ್ರಲ್ಲ, ಆ ತರದ್ದು. ಸೊ ಇದು
ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಯೂಸ್ ಮಾಡಿರೋಂಥ ಕಾರು. ಬೇಕಿದ್ರೆ ನೋಡ್ಬೋದು ನೀವು, ಅಲ್ಲಿ ಫೋಟೋಸ್ ಅವ್ರದ್ದೆಲ್ಲ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಹಾಗೆ ಒಂದೊಂದ್ ಕಾರ್ದು ಡೀಟೇಲ್ಸ್ ಅದ್ರ ಕೆಳಗಡೆ ಈ ತರ ಚೆನ್ನಾಗಿ ಹಾಕಿರ್ತಾರೆ. ಅಂದ್ರೆ ಯಾವಾಗ, ಎಲ್ಲಿ, ಹೆಂಗ್ ಮ್ಯಾನುಫ್ಯಾಕ್ಚರ್ ಆಯ್ತು ಅನ್ನೋದೆಲ್ಲ ಇಲ್ಲಿ ನಾವು ನೋಡ್ಬೋದು. ಸೊ ಬೇಕಿದ್ರೆ ನೋಡಿ, ಆ ಕಾರ್ ಜೊತೆ ನಮ್ಮ ರಾಜರು ಇರೋ ಫೋಟೋನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಿಂದೆ ಕಾರ್ ಇದೆ, ಮುಂದೆ ರಾಜರು ಇದ್ದಾರೆ, ನೋಡ್ಬೋದು ನೀವು. ನೆಕ್ಸ್ಟು ಸ್ಕೂಟರ್ ಸೆಷನ್ನು. ಸೊ ಬೈಕ್ಗಳೆಲ್ಲ ಸಖತ್ತಾಗಿ ಅರೇಂಜ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು RX, ಬುಲೆಟ್ಟು, ಹಾಗೆ ಬೇರೆ ಬೇರೆ ತರ ಬೈಕ್ಗಳೆಲ್ಲ ನಾವಿವಾಗ ನೋಡ್ಬೋದು. ಅಂದ್ರೆ ಎಲ್ಲ ಸ್ವಲ್ಪ ಸಿಮಿಲರೇ ಅನಿಸ್ತಿತ್ತು ನಂಗೆ. ಆಮೇಲೆ ಮುಂದೆ ಮುಂದೆ ಹೋದಂಗೆ ಈ ತರ ಗಾಡಿಗಳನ್ನ ನಾವು ನೋಡೇ ಇಲ್ಲ ಅನ್ನೋ ತರ ಎಲ್ಲ ಡಿಸ್ಪ್ಲೇ ಮಾಡಿದ್ರು. ಅದೆಲ್ಲ ನೀವು ನೋಡ್ಬೋದು. RX, ಯಮಹ, ನಂಗೆ ಕೆಲವೊಂದು ಮಾತ್ರ ಹೆಸರು ಗೊತ್ತು ಅಷ್ಟೇ. ಸೊ ಗಾಡಿಗಳು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಅಂದ್ರೆ ತುಂಬಾ ಚೆನ್ನಾಗಿ, ಅಂದ್ರೆ ಈ ತರಾನು ಗಾಡಿ ಇತ್ತಾ ಅನ್ನೋ ತರ ಎಲ್ಲ ಇತ್ತು. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈ ತರ ಅಂತೂ ನೋಡಿರ್ತೀವಿ, ಅಂದ್ರೆ ಕಾಲಲ್ಲಿ ಬ್ರೇಕು, ಮತ್ತೆ ರಾಯಲ್ ಬುಲೆಟ್ಟು, ಮತ್ತೆ ಈಗ ಹಳೆ ಕಾಲದಂದ್ರೆ ನಮ್ಮಪ್ಪ ಅಜ್ಜ ಹತ್ರ ಎಲ್ಲ ಇರ್ತಿತ್ತಲ್ವಾ ಬೈಕ್ಗಳು, ಆ ತರ ಎಲ್ಲ ಇತ್ತು ಇದು. ಸೊ ನಂಗಂತೂ ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟು ಕಾರ್ಗಳು. ಫ್ರೆಂಡ್ಸ್, ಇಲ್ಲಿರೋ ಕಾರೆಲ್ಲ ನಾವು ನೋಡಿರೋ ಥರನೇ ಅನಿಸ್ತಿತ್ತು. ಅಂದರೆ ಇದೆಲ್ಲ ಅಂಬಾಸೆಡರ್ ಆ ಥರ ಇರುತ್ತಲ್ಲ, ಸ್ವಲ್ಪ ಸಿಮಿಲರ್ ಹಂಗೆ ಇತ್ತು. ಬಟ್ ಈ ಕಾರೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು 1952 ಆ ಇಯರಲ್ಲಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ. ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಕಾರು ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಾಣಿಸ್ತಿತ್ತು, ಆ ಥರನೂ ಇತ್ತು. ಮತ್ತು ಇದೆಲ್ಲ 1952 ಇಂದ ಮುಂದೆ 1956, 1957 ಹಾಗೆ ಬರೋ ಥರ 1969 ಡಿಸ್ಪ್ಲೇ ಮಾಡಿದ್ರು. ಇಲ್ಲಿ ನೋಡ್ತಿರ್ಬೋದು ನೀವು, ಅಂದರೆ ಹಳೆ ಕಾರ್ದು ಲೈಟು, ಹಾರ್ನು ಮತ್ತು ಸ್ಟೇರಿಂಗ್ನ ಡಿಸ್ಪ್ಲೇ ಮಾಡಿದ್ರು. ಹಾಗೆ ಈ ಕಾರ್ ನೋಡಿ, ಇದೆಲ್ಲ 1955 ಮ್ಯಾನುಫ್ಯಾಕ್ಚರ್ ಆಗಿರೋದು, ಅಂದರೆ ಆ ಕಾಲದಲ್ಲಿ ಇರೋದು. ಇದು 1960 ಫ್ರೆಂಡ್ಸ್. ಇದಂತೂ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂತಹ ಕಾರು. ಅಂದರೆ ಎಷ್ಟು ಉದ್ದ ನೋಡಿ, ಸಿಕ್ಕಾಪಟ್ಟೆ ಉದ್ದ ಇತ್ತು. ಹಾಗೆ ಇದು ಕೂಡ ಅಂದರೆ ಮೇಲ್ಗಡೆ ಟಾಪ್ ಇದೆಯಲ್ಲ, ಅದನ್ನ ಫೋಲ್ಡ್ ಮಾಡ್ಬೋದು, ಆ ಥರ ಕಾರು. ಇದನ್ನೆಲ್ಲ ನಾವು ಮೂವೀಸಲ್ಲಿ ನೋಡಿರ್ತೀವಿ, ಆ ಥರ ಕಾರ್ಗಳಿದು. ಹಾಗೆ ಇದು ಕೂಡ ಚೆನ್ನಾಗಿತ್ತು. 1967 ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಇದು ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಫಸ್ಟ್ ಹೇಳಿದ್ನಲ್ಲ ತುಂಬ ಉದ್ದ ಕಾರು ಅಂತ, ಸೇಮ್ ಅದೇ ಥರ ಇದು ಕೂಡ ಸಖತ್ತಾಗಿತ್ತು. ಫ್ರೆಂಡ್ಸ್, ನೀವು ಈ ಕಾರ್ ನೋಡ್ತಿದ್ದೀರಲ್ಲ, ಈ ಕಾರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು. ಸೊ ಆ ಕಾರ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಕಾರ್ ಹೆಸರು ಸ್ಟೂಡಿ ಬ್ರೇಕರ್ ಅಂತ. ಸೊ ನೆಕ್ಸ್ಟು ಮೇಲೆಲ್ಲ ನೋಡ್ಬಿಟ್ಟು ಇವಾಗ ಕೆಳಗಡೆ ಇನ್ನೊಂದು ಸೆಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಪ್ಯಾರಾಗ್ಲೈಡರ್ನ ಅಲ್ಲಿ ಮೇಲ್ಗಡೆ ಹ್ಯಾಂಗ್ ಮಾಡಿದ್ರು. ಸೊ ಅಲ್ಲಿ ಕೆಳಗೆ ಇಳಿತಿದ್ದೀವಲ್ಲ, ಅದ್ರ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಪ್ಯಾರಾಗ್ಲೈಡರ್ ಕಾಣಿಸ್ತಿತ್ತು. ಸೊ ನೆಕ್ಸ್ಟು ಕೆಳಗಡೆ ಬೇರೆ ಬೇರೆ ಥರ ಎಲ್ಲ ಕಾರ್ಗಳನ್ನ ನಾವು ನೋಡ್ತಾ ಬಂದ್ವಿ. ಕೆಲವೊಂದು ನಂಗೆ ಗೊತ್ತಿರೋ ಕಾರ್ಗಳೆಲ್ಲ ನಾನು ಹೇಳಿದ್ದೀನಿ. ಇಲ್ಲಿ ನೋಡಿ, ಇದು ಸ್ಕೂಟರ್ಸು, ಇದೆಲ್ಲ ಚೇತಕ್ ಬೈಕ್ಗಳು. ಸೊ ನೆಕ್ಸ್ಟು ಇಲ್ಲಿ ಆರ್ಮಿಲಿ ಯೂಸ್ ಮಾಡ್ತಿರೋಂತಹ ಟ್ರಕ್ಗಳನ್ನ ನಾವು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟು ದೊಡ್ಡದಾಗಿತ್ತು ಅಂದರೆ ಫ್ರೆಂಡ್ಸ್, ನಾವು ಫೋನಲ್ಲಿ ನೋಡೋದ್ಕಿಂತ ನೀವು ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ತುಂಬ ಖುಷಿ ಆಗುತ್ತೆ. ನೋಡ್ಬೋದು ನೀವು, ಆರ್ಮಿಲಿ ಎಲ್ಲ ಯೂಸ್ ಮಾಡಿದ್ರಲ್ಲ ಟ್ರಕ್ಗಳು, ಅದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಟ್ರಕ್ಕು ಶವರ್ಲೈಟ್ ಕಂಪ್ನಿದು. ಶವರ್ಲೈಟ್ ಕಂಪ್ನಿನ ನಾವು US ಅಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗೋದನ್ನ ನೋಡ್ಬೋದು. ಸೊ ನೋಡ್ತಿದ್ದೀರಲ್ವಾ, ಈ ಟ್ರಕ್ಗಳೆಲ್ಲ ಫಾರಿನಿಂದ ಇವರು ಎಕ್ಸ್ಪೋರ್ಟ್ ಮಾಡಿರೋಂಥದ್ದು. ಇದು ಆರ್ಮಿಗೆ ಇವರು ಯೂಸ್ ಮಾಡ್ತಿರೋಂಥ ಟ್ರಕ್ಗಳು. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತೀರಲ್ಲ, ಇದು ಕೂಡ ಆರ್ಮಿಲಿ ಯೂಸ್ ಮಾಡಿರೋಂಥದ್ದು. ಇದ್ರ ಬಾಡಿ ಫುಲ್ಲು ಮೆಟಲಲ್ಲಿ ಮಾಡಿರೋಂಥದ್ದು. ಸೋಲ್ಜರ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಯೂಸ್ ಮಾಡ್ತಿದ್ರು, ಯಾಕೆಂದರೆ ಅವ್ರಿಗೆ ಸೇಫ್ಟಿ ಇಂಪಾರ್ಟೆಂಟ್ ಇತ್ತಲ್ಲ. ಸೊ ಸೇಫಾಗಿ ಹೋಗೋಕ್ಕೆ ಅಂತ ಈ ಟ್ರಕ್ನ ಯೂಸ್ ಮಾಡ್ತಿದ್ರು. ಸೊ ಈ ಟ್ರಕ್ಕು 2001 ಮ್ಯಾನುಫ್ಯಾಕ್ಚರ್ ಆಗಿ 2001 ಯೂಸ್ ಮಾಡಿರೋ ಅಂತಹ ಟ್ರಕ್ಕು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಲಾರಿಗಳು, ಅಂದರೆ ಧರ್ಮಸ್ಥಳದಲ್ಲಿ ಇದನ್ನ ಯೂಸ್ ಮಾಡ್ತಿರೋದನ್ನ, ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಲಾರಿಗಳು ತುಂಬ ದೊಡ್ಡ ದೊಡ್ಡಕ್ಕೇನು ಇರಲಿಲ್ಲ ಫ್ರೆಂಡ್ಸ್, ಕುಳ್ಳಕ್ಕೆ ಒಂಥರ ಚೆನ್ನಾಗಿತ್ತು. ಇದು ಟಾಟಾ ಕಂಪ್ನಿದು. ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಗಾಡಿ.
ಇದಂತೂ ತುಂಬ ಹೆಮ್ಮೆ ಅನಿಸ್ತು ನಮಗೆ. ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಕೂಡ ಕಾರ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅವರು ಸಾಯೋವರೆಗೂ ಅದೇ ಕಾರ್ನ ಯೂಸ್ ಮಾಡಿರೋದು. ನೆಕ್ಸ್ಟು ಹಂಗೆ ಮಿನಿ ಕಾರ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ತುಂಬ ಚೆನ್ನಾಗಿತ್ತು ಎಲ್ಲಾನು. ಮತ್ತು ಟ್ಯಾಕ್ಸಿ ಅಂದರೆ ಡೆಲ್ಲಿಲೆಲ್ಲ ಯೂಸ್ ಮಾಡ್ತಾರಲ್ಲ ಟ್ಯಾಕ್ಸಿ, ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಫ್ರೆಂಡ್ಸ್, ನೆಕ್ಸ್ಟ್ ನೀವು ಈ ಕಾರ್ ನೋಡ್ತಿದ್ದೀರಲ್ಲ, ಈ ಕಾರ್ ಹೆಸರು ಮೋರಿಸ್ ವುಡ್ಡಿ ಅಂತ. ಹೆಸರಲ್ಲೇ ನೀವು ನೋಡ್ಬೋದು, ಅಂದರೆ ಅರ್ಧ ಬಾಡಿ ಇದನ್ನ ವುಡ್ಡಲ್ಲೇ ಮಾಡಿದ್ದಾರೆ. ಸೊ ಇದಂತೂ ನನಗೆ ಸೆಕೆಂಡ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್, ಇಲ್ಲಿರೋ ಗಾಡಿಗಳನ್ನೆಲ್ಲ ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಒಂದೇ ಒಂದು ಚೂರೂ ಗಲೀಜಾಗದಿರೋ ಥರ ನೋಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೀವು ನೆಕ್ಸ್ಟ್ ಕಾರ್ ನೋಡ್ಬೋದು, ಎಲ್ಲ ಬೆನ್ಸ್ ಕಂಪ್ನಿದು. ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು 1980ಯಲ್ಲಿ. ನೆಕ್ಸ್ಟು 1990 ಹಾಗೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಫ್ರೆಂಡ್ಸ್, ಈಗಿನ ಬೆನ್ಸ್ ಕಾರ್ಗಳನ್ನ ನೀವು ನೋಡೇ ಇರ್ತೀರ, ಆದರೆ ಹಳೆ ಬೆನ್ಸ್ ಕಾರ್ಗಳೆಲ್ಲ ನೀವು ನೋಡಿರೋದಿಲ್ಲ. ಇಲ್ಲಿ ಅದನ್ನು ನೋಡ್ಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಜಾಗ್ವಾರ್. ನೀವು ಈ ಕಾರ್ನ ಹೊಸ ಜನ್ರೇಷನಲ್ಲಿ ಹೇಗಿದೆ ಅಂತ ನೋಡಿರ್ತೀರ, ಬಟ್ ಹಳೆ ಜನ್ರೇಷನಲ್ಲಂತೂ ನೋಡಿರಲ್ಲ. ನೆಕ್ಸ್ಟ್ ಇದು ಲೆಫ್ಟ್ ಡ್ರೈವಿಂಗು, ಅಂದರೆ ಲೆಫ್ಟ್ ಸೈಡು ಡ್ರೈವ್ ಮಾಡೋದಿದು. ಇದನ್ನೆಲ್ಲ ಜಾಸ್ತಿ ನಾವು ಫಾರಿನ್ ಮೂವೀಸ್ಗಳಲ್ಲೆಲ್ಲ ನೋಡಿರೋಕ್ಕೆ ಸಾಧ್ಯ, ಅಷ್ಟು ಬಿಟ್ಟರೆ ಇಲ್ಲಂತೂ ನೋಡಿಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು 1989ಅಲ್ಲಿ. ನೀವು ನೋಡ್ಬೋದು ಅಲ್ಲಿ ಲೆಫ್ಟ್ ಸೈಡು ನಮಗೆ ಸ್ಟೇರಿಂಗ್ ಕಾಣಿಸುತ್ತೆ. ಸೊ ಬೇರೆ ನೋಡಿರೋ ಕಾರ್ಗಳಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇದು ಕೂಡ ಚೆನ್ನಾಗಿತ್ತು. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರೋದು ಮಾಜ್ಡಾ ಕಂಪ್ನಿದು. ಇದೆಲ್ಲ ನಮಗೆ ಜಪಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು. ಸೊ ಈ ಕಾರ್ದು ವಿಶೇಷ ಏನಪ್ಪ ಅಂದರೆ, ನೀವು ನೋಡ್ಬೋದು ಮಿರರು ಕಾರ್ ಮುಂದೆ ಇರುತ್ತೆ. ಸೊ ಈ ವಿಶೇಷ ಈ ಕಾರಲ್ಲಿ. ನೆಕ್ಸ್ಟು ಇದು 1986ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋಂಥ ಕಾರ್ಗಳು. ಸೊ ಇದನ್ನು ಕೂಡ ಚೆನ್ನಾಗಿತ್ತು. ಇದೆಲ್ಲ ಕಂಬಗಳು ಫ್ರೆಂಡ್ಸ್, ಅಂದರೆ ಹಳೆ ಕಾಲದಲ್ಲಿ ಕಂಬದ ಮನೆ ಅಂತ ಇರ್ತಿತ್ತಲ್ಲ, ಸೊ ಆ ಕಂಬಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ನೆಕ್ಸ್ಟು ಈ ಥರ ಟ್ರಕ್ಗಳು, ಅಂದರೆ ನಾವು ಇವತ್ತವರೆಗೂ ಯಾವುದು ನೋಡಿಲ್ದಿರೋ ಅಂಥ ಕಾರ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಸೊ ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಯಾರು ಈ ಮ್ಯೂಸಿಯಂಗೆ ನೀವು ಹೋಗಿಲ್ವೋ, ದಯವಿಟ್ಟು ಒಂದ್ಸಲ ಹೋಗಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿ. ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡೋದನ್ನ. ನೆಕ್ಸ್ಟು ಅಂಬಾಸೆಡರ್ ಕಾರ್ನ ಫುಲ್ಲು ಅಂದರೆ ಪಾರ್ಟ್ಸ್ ಎಲ್ಲ ಬಿಚ್ಚಿ ಡಿಸ್ಪ್ಲೇ ಮಾಡಿದರು. ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿದ್ದೀರಲ್ವ, ಒಂದು ಪಾರ್ಟನ್ನು ಹೇಗೆ ತೆಗ್ದು ಡಿಸ್ಪ್ಲೇ ಮಾಡಿದ್ದಾರೆ ಅಂತ. ಅಂದರೆ ಟೈಯರ್ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಈ ಥರದ್ದೆಲ್ಲ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಿದ್ದೀವಲ್ಲ, ಇದು ಟೆಂಪೋ. ಅಂದರೆ ಈ ಹಳೆ ಕಾಲದಲ್ಲೆಲ್ಲ ವಿಲನ್ಸ್ಗಳೆಲ್ಲ ಬರ್ತಿದ್ರಲ್ಲ, ಅವಾಗ ಯೂಸ್ ಮಾಡ್ತಿದ್ರಲ್ಲ, ಆ ಥರ ಟೆಂಪೋಗಳನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದು ಮಿನಿ ಕಾರ್ಗಳಂದರೆ ತುಂಬ ಚಿಕ್ಕ ಚಿಕ್ಕ ಕಾರ್ಗಳಿರುತ್ತಲ್ಲ, ಆ ಥರ ಕಾರ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಅಂದರೆ ಇದೆಲ್ಲ ಯೂಸ್ ಮಾಡ್ತಿದ್ದು 1985 ಅಲ್ಲಿ ಆ ಥರ. ನೆಕ್ಸ್ಟ್ ಇದು ನಾವು ನೋಡ್ತಾ ಇದ್ದೀವಲ್ಲ, ಇದು ಮಾರುತಿ 800. ಅಂದರೆ ತುಂಬ ಹಳೇ ಕಾರ್ಗಳು. ಇದನ್ನೆಲ್ಲ ನೋಡಿ ನಮಗಂತೂ ಖುಷಿ ಆಯಿತು. ಇದು ಎಲೆಕ್ಟ್ರಿಕ್ ಕಾರು ಫ್ರೆಂಡ್ಸ್, ಫಸ್ಟ್ ಎಲೆಕ್ಟ್ರಿಕ್ ಕಾರು. ಯಾವಾಗ ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದಂದರೆ 2008ಅಲ್ಲಿ ಇದು ಬಂದಿದ್ದು. ಇದು ಮಿನಿ JCB ಥರ, ಅಂದರೆ ಚಿಕ್ಕ ಸ್ಪೇಸಲ್ಲಿ ಫೀಲ್ಡ್ ಕೆಲಸ ಮಾಡುತ್ತಲ್ಲ, ಆ ಥರ JCBಗಳು ಇದು. ಇದನ್ನು ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ 1998ಇಂದ ಮ್ಯಾನುಫ್ಯಾಕ್ಚರ್ ಆಗಿರೋಂಥದ್ದು, 2000 ಮೇಲೆ. ಸೊ ಇದೆಲ್ಲ ಇವಾಗಿನ ಜನ್ರೇಷನ್ದು ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ಲ, ಈ ಥರ ಕಾರ್ಗಳೆಲ್ಲ ನೀವು ನೋಡಿರ್ತೀರ. ಅಂದರೆ ಟಾಟಾ ಕಂಪ್ನಿ, ಈ ಥರ ಗೊತ್ತಿರೋ ಅಂಥ ಸಿಮಿಲರ್ ಕಂಪ್ನಿಗಳನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಈ ಮ್ಯೂಸಿಯಮಲ್ಲಿ ಯಾವ್ಯಾವ ಕಾರ್ ಇಷ್ಟ ಆಯಿತು ಮತ್ತು ಯಾವ ಸ್ಕೂಟರ್ಸ್ ಇಷ್ಟ ಆಯಿತು, ಇದನ್ನೆಲ್ಲ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನನಗೆ ಕಾರ್ ಬಗ್ಗೆ, ಬೈಕ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.